ತುಂಬ ನಿಂತ್ಕೊಂಡೇ ಇರೋರಿಗೆ ಓಡಾಡಲ್ಲ, ಬಟ್ ನಿಂತ್ಕೊಂಡೇ ಇದೆ. ಕಂಡಕ್ಟರ್ ಕೆಲಸ, ಅಂಗಡಿಯಲ್ಲಿ ಶಾಪ್ ಕೀಪರ್ ಕೆಲಸ, ನಿಂತ್ಕೊಂಡೇ ಇರ್ತಾರೆ. ಅವ್ರಿಗೂ ಸಮಸ್ಯೆ, ಅಲ್ಲಿ ತುಂಬ ಹೊತ್ತು ಕುತ್ಕೊಂಡಿರೋರ್ಗೂ ಕೂಡ ಸಮಸ್ಯೆ, ಚಾನ್ಸಸ್, ರಿಸ್ಕ್ ಫ್ಯಾಕ್ಟರ್ ಜಾಸ್ತಿ ಇರುತ್ತಲ್ವಾ. ಸೊ ಈ ಥರದವರು ಪೀರಿಯಾಡಿಕ್ ಸ್ಕ್ರೀನಿಂಗ್ ಮಾಡಿಸ್ಕೋಬೇಕಾ? ಮಾಡಿಸ್ಕೊಂಡ್ರೆ ಎಷ್ಟು ಟೈಮ್ಗೆ ಒಂದ್ಸಲಿ ಮಾಡಿಸ್ಕೋಬೇಕು? ಹೇಗೆ? ನಿಂತ್ಕೊಂಡು ಕೂತ್ಕೊಂಡು ಕೆಲಸ ಮಾಡೋರು ಬಂದು ಅಟ್ಲೀಸ್ಟ್ ಯಂಗ್ಸ್ಟರ್ಸ್ ಎಲ್ಲ ಬಂದು ಅಟ್ಲೀಸ್ಟ್ ಒನ್ಸ್ ಇನ್ ಎ ಇಯರ್ ಬಂದು ಒಂದ್ಸಲ ತಪಾಸಣೆ ಮಾಡಿಕೊಂಡ್ರೆ ಹಾಸ್ಪಿಟಲ್ಗೆ ಬಂದು ಪ್ರಿಫರಬ್ಲಿ ವ್ಯಾಸ್ಕ್ಯುಲರ್ ಸರ್ಜನ್ ಹತ್ರ ನೋಡ್ಸ್ಕೊಂಡು ಹೋದ್ರೆ ಬೆಟರ್. ಈ ಥರ ನಿಂತ್ಕೊಂಡು ಕೂತ್ಕೊಂಡು ಕೆಲಸ ಮಾಡೋರೆಲ್ಲ ಈಗ ಪಾಪ್ಯುಲೇಷನ್ ಜಾಸ್ತಿ ಆಗಿದೆ. ಅವರೆಲ್ಲ ಬಂದು ಈ ಸಿಂಪ್ಟಮ್ಸ್ ಎಲ್ಲ ಬಂದು ಅವ್ರಿಗೆ ಗೊತ್ತಿರಬೇಕು. ವೆರಿಕೋಸ್ ವೈನ್ ಅಂದ್ರೆ ಏನು ಅವ್ರು ನೋಡ್ಕೊಳ್ತಿರ್ಬೇಕು. ಹೌದೌದು, ನೋಡ್ತಾ ಇರ್ಬೇಕು. ಅವರು ಅದು ಏನಾದ್ರು ಕಂಡು ಬಂದ್ರೆ ಸಣ್ಣ ಡೌಟ್ ಬಂದ್ರೂ ಚೆಕ್ ಮಾಡಿಸ್ಕೋಬೇಕು. ಚೆಕ್ ಮಾಡಿಸ್ಕೊಳ್ಳೋದು ಒಳ್ಳೇದು. ಏನಂದ್ರೆ ಕೆಲವರಿಗೆ ದಡೀರ್ ಅಂದ್ಬಿಟ್ಟು ಕ್ಲಾಟ್ ಆಗುತ್ತೆ. ಆಕ್ಚುಲಿ ಬ್ಲೀಡಿಂಗ್ ಇಂದ ಕ್ಲಾಟ್ ಆಗೋದೇ ಡೇಂಜರಸ್, ಅಪಾಯ. ಕ್ಲಾಟ್ ಬಂದು ಏನಂದ್ರೆ ಜಾರಿ ಲಂಗ್ಸ್ಗೆ ಹೋಗೋದಕ್ಕೆ ಚಾನ್ಸ್ ಇದೆ. ಸೊ ನನ್ನ ತಿಳಿದ ಮಟ್ಟಿಗೆ ಈ ಪ್ರಪಂಚದಲ್ಲಿ ತುಂಬಾ ಜನ ಬಂದು ಸತ್ತೋಗೋದು ಕ್ಲಾಟ್ ಇಂದ. ಫುಲ್ ವಿಡಿಯೋಗಾಗಿ ರಿಲೇಟೆಡ್ ಲಿಂಕ್ ಕ್ಲಿಕ್ ಮಾಡಿ.